ಸೊ ಹಾಯ್ ಗೈಸ್, ಎಲ್ಲರಿಗೂ ಒಂದು ಸೆಕೆಂಡ್ ವೆಲ್ಕಮ್ ಬ್ಯಾಕ್. ಮೊಹಮ್ಮದ್ ಸಿರಾಜ್ ನಿಮಗೆಲ್ಲ ಗೊತ್ತಿರಬಹುದು. ಈ ಬಾರಿ ನಮ್ಮ RCB ತಂಡ ಬಂದ್ಬಿಟ್ಟು ಮೊಹಮ್ಮದ್ ಸಿರಾಜ್ ರವರನ್ನು ರಿಲೀಸ್ ಮಾಡಿತ್ತು ಅಂತ ಹೇಳ್ಬೋದು ಮೆಗಾ ಆಕ್ಷನ್ಗೆ. ಆ ಕಾರಣದಿಂದಾಗಿ ಆಕ್ಷನ್ನಿಂದ ನಮ್ಮ ಮೊಹಮ್ಮದ್ ಸಿರಾಜ್ ಅವರು ಗುಜರಾತ್ ಟೈಟನ್ಸ್ ತಂಡಕ್ಕೆ ಆದರೆ ಸೋಲ್ಡ್ ಆದರು. ಇನ್ನು ಈ ಸೋಲ್ಡ್ ಆದ ಕಾರಣದಿಂದಾಗಿ ಇದೀಗ IPL ಇನ್ನೇನು ಕೆಲವೇ ದಿನಗಳಲ್ಲಿ ಶುರು ಕೂಡ ಆಗಲಿದೆ. ಆ ಕಾರಣದಿಂದಾಗಿ ಮೊಹಮ್ಮದ್ ಸಿರಾಜ್ ಅವರು ಗುಜರಾತ್ ಟೈಟನ್ಸ್ ಕ್ಯಾಂಪ್ ಆದರೆ ಸೇರಿದ್ದಾರೆ. ಇನ್ನು ಗುಜರಾತ್ ಟೈಟನ್ಸ್ ಕ್ಯಾಂಪ್ ಸೇರುತ್ತಿದ್ದಂತೆ ನಮ್ಮ ಮೊಹಮ್ಮದ್ ಸಿರಾಜ್ ಅವರು ವಿರಾಟ್ ಕೊಹ್ಲಿ RCB ಬಗ್ಗೆ ಮಾತನಾಡಿದ್ದಾರೆ ಅಂತ ಹೇಳ್ಬೋದು. ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ಕಣ್ಣೀರಿಟ್ಟಾದ್ರೆ ಮಾತನಾಡಿದ್ದಾರೆ. ಮೊಹಮ್ಮದ್ ಸಿರಾಜ್ ಅವರು ನಮ್ಮ RCB ಬಗ್ಗೆ ಏನೆಲ್ಲ ಮಾತನಾಡಿದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದರೂ RCB ಅಪ್ಪಾಟ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮಿಸ್ ಯು ಸಿರಾಜ್ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನು ಇನ್ನೇನು ಕೆಲವೇ ದಿನಗಳಲ್ಲಿ IPL ಶುರುವಾಗಲಿದೆ ಅಂತಾನೆ ಹೇಳ್ಬೋದು. ಆ ಕಾರಣದಿಂದಾಗಿ ಇದೀಗ ಎಲ್ಲ ಪ್ಲೇಯರ್ಗಳು ತಮ್ಮ ತಮ್ಮ ತಂಡದ ಕ್ಯಾಂಪ್ ಆದ್ರೆ ಸೇರ್ತಾ ಇದ್ದಾರೆ. ಇವತ್ತು ಬಂದ್ಬಿಟ್ಟು ಮೊಹಮ್ಮದ್ ಸಿರಾಜ್ ಅವರು ಗುಜರಾತ್ ಟೈಟನ್ಸ್ ಕ್ಯಾಂಪ್ ಆದ್ರೆ ಸೇರಿದ್ದಾರೆ. ಕ್ಯಾಂಪ್ ಸೇರಿದ ನಂತರ ಗುಜರಾತ್ ಟೈಟನ್ಸ್ ಅಲ್ಲಿ ಒಂದು ಇಂಟರ್ವ್ಯೂ ಆದ್ರೆ ತಗೊಂತಾರಂತಾನೆ ಹೇಳ್ಬೋದು ಮೊಹಮ್ಮದ್ ಸಿರಾಜ್ ಅವ್ರದ್ದು. ಆ ಇಂಟರ್ವ್ಯೂ ಅಲ್ಲಿ ಮೊಹಮ್ಮದ್ ಸಿರಾಜ್ ಅವರು ಒಂದು ಹೇಳಿಕೆ ಆದರೆ ಕೊಟ್ಟಿದ್ದಾರೆ. ಅದು ಎಸ್ಪೆಷಲಿ ನಮ್ಮ ವಿರಾಟ್ ಕೊಹ್ಲಿ ಬಗ್ಗೆ RCB ಬಗ್ಗೆ ಅಂತಾನೆ ಹೇಳ್ಬೋದು. ಇನ್ನು ಇಂಟರ್ವ್ಯೂ ಅಲ್ಲಿ ಮಾತಾಡ್ತಾ ಮೊಹಮ್ಮದ್ ಸಿರಾಜ್ ಅವರು RCB ಬಗ್ಗೆ ಮತ್ತು ವಿರಾಟ್ ಕೊಹ್ಲಿ ಬಗ್ಗೆನೂ ಕೂಡ ಮಾತಾಡ್ತಾರೆ ಅಂತಾನೆ ಹೇಳ್ಬೋದು. ಏನ್ ಮಾತಾಡ್ತಾರೆ ಅಂತಂದ್ರೆ RCB ಅಂತ ಫ್ಯಾನ್ಸ್ ಮತ್ತು RCB ಅಂತ ಲಾಯಲಿಟಿ ಎಲ್ಲೂ ಸಿಗೋಕೆ ಸಾಧ್ಯ ಇಲ್ಲ ಮತ್ತು RCB ತಂಡದಲ್ಲಿ ನನಗೆ ಎಷ್ಟು ಪ್ರೀತಿ ಕೊಟ್ಟಿದ್ದಾರೆ ಅಂತಂದ್ರೆ ಅದನ್ನು ತೀರಿಸಲು ನನ್ನಿಂದ ಸಾಧ್ಯವಾಗುತ್ತಿಲ್ಲ. ನನಗೆ ಅನಿಸಿತ್ತು ನಾನು RCB ತಂಡದಿಂದ ಈ ವರ್ಷ ಬರೋದಿಲ್ಲ ಮತ್ತು ರಿಲೀಸ್ ಕೂಡ ಮಾಡೋದಿಲ್ಲ ಅಂತ ನಾನು ಅನ್ಕೊಂಡಿದ್ದೆ. ಆದರೆ ನನ್ನ ಈ ಥರ ರಿಲೀಸ್ ಮಾಡ್ತಾರೆ RCB ಮ್ಯಾನೇಜ್ಮೆಂಟ್ ಅಂತ ಅನ್ಕೊಂಡಿರಲಿಲ್ಲ ಅಂತದ್ದು ಮೊಹಮ್ಮದ್ ಸಿರಾಜ್ ಅವರಾದ್ರೆ ಹೇಳ್ತಾರೆ. ಇನ್ನು ವಿರಾಟ್ ಕೊಹ್ಲಿ ಬಗ್ಗೆನೂ ಕೂಡ ಸ್ವಲ್ಪ ಭಾವುಕರಾಗಿ ಮಾತಾಡ್ತಾರೆ ಅಂತಾನೆ ಹೇಳ್ಬೋದು. ವಿರಾಟ್ ಕೊಹ್ಲಿ ಜೊತೆ ಆಡ್ತಾ ಇದ್ರೆ ಅದು ಎನರ್ಜಿನೇ ಬೇರೆ ಮತ್ತು ಅವರೇನಾದರೂ ಟೀಮ್ನಲ್ಲಿ ಇತ್ತು ಅಂತಂದ್ರೆ ನಾವು ಬೇರೆ ಲೆವೆಲಲ್ಲೇ ಆಟ ಆಡ್ತೇವೆ. ವಿರಾಟ್ ಕೊಹ್ಲಿ ಎದುರು ನಾನು ಆಡಲು ಸ್ವಲ್ಪ ನನಗೆ ಬೇಜಾರಾದರೆ ಆಗುತ್ತಿದೆ. ನಾನು ವಿರಾಟ್ ಕೊಹ್ಲಿಯ ಎದುರು ಆಡಲು ನಾನು ಬಯಸೋದಿಲ್ಲ ಮತ್ತು ನಾನು ವಿರಾಟ್ ಕೊಹ್ಲಿ ಎದುರಿಗೆ ಆಡ್ತೀನಿ ಅಂತ ಅನ್ಕೊಂಡೇ ಇರಲಿಲ್ಲ. ಆ ಕ್ಷಣ ಬರುತ್ತೆ ಅಂತ ಇವಾಗ ಅಂದ್ಕೊಂಡಿರಲಿಲ್ಲ ಮತ್ತು ಇದೀಗ ಬಂದಿದೆ ಮತ್ತು ಹೇಳ್ಬೇಕಂತಂದರೆ ನಾನು ವಿರಾಟ್ ಕೊಹ್ಲಿಯ ಎದುರು ಆಡೋದು ಸ್ವಲ್ಪ ನನಗೆ ಕಷ್ಟ ಆಗುತ್ತಿದೆ ಎಂದು ಮೊಹಮ್ಮದ್ ಸಿರಾಜ್ ಅವರಾದರೆ ಹೇಳಿದ್ದಾರೆ. ಯಾಕಂತಂದರೆ ನಿಮಗೆಲ್ಲ ಗೊತ್ತಿರ್ಬೋದು, ಮೊಹಮ್ಮದ್ ಸಿರಾಜ್ ಅವ್ರನ್ನ ಪೀಕಲ್ಲಿ ತಂದದ್ದು ಮತ್ತು ಅಂಥ ದೊಡ್ಡ ಸ್ಥಾನಕ್ಕೆ ಕರ್ಕೊಂಡೋಗಿದ್ದು ವಿರಾಟ್ ಅಂತಲೇ ಹೇಳ್ಬೋದು. ಆ ಕಾರಣದಿಂದಾಗಿ ಮೊಹಮ್ಮದ್ ಸಿರಾಜ್ ಅವರು ವಿರಾಟ್ ಕೊಹ್ಲಿ ಬಗ್ಗೆ ತುಂಬಾ ಮೆಚ್ಚುಗೆ ಆದರೆ ಹೇಳಿದ್ದಾರೆ. ಒಟ್ಟಿನಲ್ಲಿ ನಿಮ್ಗೆ ಏನು ಅನ್ಸುತ್ತಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಮಿಸ್ ಯು ಸಿರಾಜ್ ಅಂತ ಕಮೆಂಟ್ ಮಾಡಿ.